ಹೆಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಎಂಟ್ರೆನ್ಸ್ ನೋಡಿದಾಗಲೇ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗಿದ್ವಿ ಅಂತ. ನಾವು ಕೊಲ್ಲೂರಿಗೆ ಹೋಗಿದ್ವಿ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಕೊಡಚಾದ್ರಿಯಲ್ಲಿ ಒಂದು ಚಿಕ್ಕ ಗಣಪತಿ ಇದೆ. ಅದು ಆ್ಯಕ್ಚುಲಿ ಹಿಡನ್, ತುಂಬ ಜನರಿಗೆ ಗೊತ್ತಿಲ್ಲ. ಸೊ ಆ ದೇವ್ರನ್ನ ನೋಡೋಕ್ಕೆ ಹೋಗಿದ್ವಿ. ಆ್ಯಂಡ್ ವಿ ಮೆಟ್ ಒನ್ ಆಫ್ ಅವರ್ ಅಂಕಲ್ ಇನ್ ಕೊಲ್ಲೂರ್ ಆ್ಯಂಡ್ ದೆನ್ ವಿ ಚೆಕ್ ಇನ್ ಟು ದಿ ಹೋಟೆಲ್. ಆ್ಯಂಡ್ ಸಂಜೆ ದೇವಸ್ಥಾನ ಅದು ಹೋಗಿ ಚೆನ್ನಾಗಿರೋ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ 5 ಗಂಟೆಗೆ ವಿ ವೇರ್ ಆನ್ ಅವರ್ ವೇ ಟು ಕೊಡಚಾದ್ರಿ. ಸೊ ಕೊಡಚಾದ್ರಿ ಹೋಗೋಕ್ಕೆ ನಮಗೆ ಜೀಪ್ ಸಿಗುತ್ತೆ. ಸೊ ನಾವೊಂದು ಪ್ರೈವೇಟ್ ಜೀಪ್ ಹೈರ್ ಮಾಡಿದ್ವಿ. ಆ್ಯಂಡ್ ಅಲ್ಲಿಗೆ ಹೋಗೋ ರೂಟ್ ಅಂತೂ ಮೈ ಗಾಡ್, ಈ ರೋಡ್ ಆದಮೇಲೆ ಒಂದು ಮಡ್ ರೋಡ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಟ್ ಇಸ್ ಲೈಕ್ ಆಫ್ ರೋಡಿಂಗ್ ಟೈಪ್ಸ್. ಇಟ್ ಇಸ್ ಕ್ರೇಜಿ. ದ ವೇ ವಿ ವೇರ್ ಗೋಯಿಂಗ್, ಐ ಆ್ಯಕ್ಚುಲಿ ಫೆಲ್ ಲೈಕ್ ನಂದು ಬೋನ್ಸ್ ಎಲ್ಲ ಡಿಸ್ಲೊಕೇಟ್ ಆಗುತ್ತೆ ಅಂತ. ಬಟ್ ಇಟ್ ವಾಸ್ ವೆರಿ ಫನಿ ಆಲ್ಸೋ. ಸೊ ನನ್ನ ಕಸಿನ್ ಅವಳಿಗೆ ಹಿಂದೆ ಕೂರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಶಿ ವೆಂಟ್ ಆ್ಯಂಡ್ ಸ್ಯಾಟ್ ಇನ್ ದ ಫ್ರಂಟ್. ಬಟ್ ಅಲ್ಲಿಂದಂತೂ ಅವಳಿಗೆ ವ್ಯೂ ಅದೆಲ್ಲ ಕರೆಕ್ಟಾಗಿ ಕಾಣಿಸ್ತಿರೋದ್ರಿಂದ ಶಿ ವಾಸ್ ಲೈಕ್, ಐ ಥಿಂಕ್ ಬ್ಯಾಕ್ ಇಟ್ ಸೆಲ್ಫ್ ವಾಸ್ ಬೆಟರ್ ಅಂತ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಆನ್ಶಿ? ಸೊ ಸ್ಪೈನ್ ಡಿಸ್ಲೊಕೇಟ್ ಆಗಿದೆಯಾ? ಸೊ ಕೊಲ್ಲೂರಿಂದ ನಾವು ಆ್ಯಕ್ಚುಲಿ ಒಂದು ಪ್ರೈವೇಟ್ ಜೀಪ್ ತೊಗೊಂಡು ಇವಾಗ ಕೊಡಚಾದ್ರಿ ಬಂದಿದ್ದೀವಿ. ಸೊ ಹೆಂಗೆ ರೀಚ್ ಆಗಿದ್ದೀವಿ ಅಂತ ಇವಾಗ ನೋಡಿ. ಬಿಕಾಸ್ ರೋಡ್ಸ್ ಆಲ್ ಫುಲ್ ಆಫ್ ರೋಡಿಂಗ್ ಥರ ಇದೆ. ಆಫ್ ರೋಡಿಂಗ್ ಅಲ್ಲ, ಆಫ್ ರೋಡಿಂಗ್ ರೋಡಲ್ಲ, ಅದು ರೋಡ್ ಅದು. ಸೊ ಇವಾಗ ಇಲ್ಲಿ ಟೆಂಪಲ್ ಬಂದಿದ್ದೀವಿ, ತೋರಿಸ್ತೀನಿ. They are trekking one per which one? My god, oh wow, okay. Oh, it's rusted kind. ಇದು ಆ್ಯಕ್ಚುಲಿ ದೇವಿ ಮೂಕಾಸುರನ ಕೊಂದಿರೋ ತ್ರಿಶೂಲ. ಇದು ಎಷ್ಟು ಹಳೆಯದಾಗಿದೆ ನೋಡಿ. ಸೊ ಅಲ್ಲಿ ಆ್ಯಕ್ಚುಲಿ ಬರೆದಿದ್ದಾರೆ, ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ 2400 years ಓಲ್ಡ್ ತ್ರಿಶೂಲ್. ಚಪ್ಪಲ್ ಬಿಡು. While coming back we'll pick. ನೋಡಿ ಗೈಸ್, ರೋಡ್ ಹೆಂಗಿದೆ. ಅಯ್ಯೋ ರಾಮ ದೇವರೇ ಕಾಪಾಡು. ರೋಡ್ ನೋಡಿ ಹೆಂಗೆ ಹತ್ತೋದು. ಬಟ್ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ವೆದರ್ ತುಂಬ ಚೆನ್ನಾಗಿದೆ. ನಾವು 6 ಗಂಟೆಗೆ ಕೊಲ್ಲೂರಿಂದ ಬಿಟ್ವಿ. ಆ್ಯಂಡ್ ಇಲ್ಲಿ ಲೈಕ್ 7:30ಗೆ ರೀಚ್ ಆದ್ವಿ. ಸೊ ಇಟ್ಸ್ ಆಫ್ ರೋಡಿಂಗ್ ಆಲ್ಮೋಸ್ಟ್ ಲೈಕ್ 6 ಕಿಲೋಮೀಟರ್ಸ್ ಇತ್ತು. ಮೈ ಗಾಡ್, ಆ ಜೀಪ್ ಆ್ಯಕ್ಚುಲಿ ಫುಲ್ಲಾಗಿದ್ದರೆ ಬೆಟರಾಗಿರುತ್ತೆ. ಇದು ಜೀಪಲ್ಲಿ ನಾವು 3 ಜನ ಇದ್ದಿದ್ದರಿಂದ ಫುಲ್ ಶೇಕ್ ಆಗಿ, ಮೈ ಗಾಡ್, ಕಾಂಟ್ ಟೆಲ್ ಯು ಹೌ ಇಟ್ ವಾಸ್. ಸೊ ಇಲ್ಲಿ ವಿ ರೀಚ್ ಪಾಯಿಂಟ್. ಇಲ್ಲಿ ತುಂಬ ವ್ಯೂ ಪಾಯಿಂಟ್ಸು ಅದು ಇದು ಅಂತೆಲ್ಲ ತುಂಬ ಇದೆ. ಅದಾದಮೇಲೆ ಈ ಗುಡ್ಡೆ ಹತ್ತಿಬಿಟ್ಟು ಆಮೇಲೆ ಒಂದು ನಾರ್ಮಲ್ ಆಗಿರೋ ಒಂದು ವೇ ಸಿಗುತ್ತೆ. ಆ ಕಲ್ಲು ಎಲ್ಲ ಇರಲ್ಲ. ಫಸ್ಟ್ ಥಿಂಗ್ ವಾಸ್, ನಾವು ಸರಿಯಾಗಿರೋ ಫುಟ್ವೇರ್ ಹಾಕಿರಲಿಲ್ಲ. ಇಲ್ಲಿಗೆಲ್ಲ ಹೋಗ್ಬೇಕಾದ್ರೆ ಶೂಸ್ ಹಾಕ್ಕೊಂಡು ಹೋಗೋದೇ ಬೆಟರು. ಸೊ ಸ್ಲಿಪ್ಪರ್ ಏನಾದರೂ ಸ್ಲಿಪ್ ಆದರೆ ನಾವು ಕೆಳಗಡೆ, ಆ್ಯಕ್ಚುಲಿ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ನನಗೆ ಹೈಟ್ ಅಂದರೆ ತುಂಬ ಭಯ. ಓ ಮೈ ಗಾಡ್, ನೋಡಿ. ಅಯ್ಯಮ್ಮ, ಹತ್ತಿ ಬೇಗ.
ಗಣಪತಿ ಎಲ್ಲಿದ್ದೀರಾ? ಸೊ ನಾವು ಆ್ಯಕ್ಚುಲಿ ನಡ್ಕೊಂಡೇ ಹೋಗ್ತಾ ಇದ್ವಿ, ಬಟ್ ಟೆಂಪಲ್, ಆ ಗಣಪತಿದು ಟೆಂಪಲ್ ಎಲ್ಲಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಇಟ್ಸ್ ನಾಟ್ ಆ್ಯಕ್ಚುಲಿ ಅ ಟೆಂಪಲ್, ಇಟ್ಸ್ ಅ ಕೇವ್ ವೇರ್ ಇನ್ ಗಣಪತಿ ಈಸ್ ದೇರ್. ಸೊ ನಾವು ನಡೀತಾ ವಿ ಆ್ಯಕ್ಚುಲಿ ರೀಚ್ ದ ಶಂಕರಾಚಾರ್ಯಸ್ ಪೀಠ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ. ಈಗ ನಾನು ಟೆಂಪಲ್ ತೋರಿಸ್ತೀನಲ್ಲ ಅದು ಕೊಡಚಾದ್ರಿದು ಸರ್ವಜ್ಞ ಪೀಠ. ಸೊ ಕತೆ ಏನಂತ ನಾನು ಹೇಳ್ತೀನಿ. ಫಸ್ಟ್ ಅಲ್ಲಿಗೆ ಹೋಗಿ ಕೈ ಮುಗಿದು ಬರ್ತೀನಿ. ಈ ಸರ್ವಜ್ಞ ಪೀಠ ಬಂದ್ಬಿಟ್ಟು ಆದಿಶಂಕರಾಚಾರ್ಯರು ತಪಸ್ ಮಾಡಿರೋಂಥ ಜಾಗ. ಆ್ಯಂಡ್ ಇಲ್ಲಿ ತಪಸ್ ಮಾಡಿದಾಗ ದೇವಿ ಪ್ರತ್ಯಕ್ಷ ಆಗಿದ್ದರು. ಆಮೇಲೆ ಇಲ್ಲಿಂದ ದೇವಿನ ಕೇರಳಕ್ಕೆ ಕರ್ಕೊಂಡು ಹೋಗೋಕ್ಕೆ ಅವರು ದೇವಿ ಹತ್ರ ಕೇಳ್ತಾರೆ. ಸೊ ಆಮೇಲೆ ಮಿಕ್ಕಿದ ಕತೆ ಹೇಳ್ತೀನಿ. ಸೊ ನೋಡಿ ಶಂಕರಾಚಾರ್ಯರು. ಯು ಕ್ಯಾನ್ ಗೋ. ಆ್ಯಂಡ್ ಈ ಚಕ್ರ ಕಾಣ್ತಾ ಇದೆಯಲ್ಲ ಅದು ಆ್ಯಕ್ಚುಲಿ ಶಂಕರಾಚಾರ್ಯರು ಮಾಡಿ ದೇವಿನ ಕರೆಸಿರೋದು. ಸೊ ಆ್ಯಕ್ಚುಲಿ ಇಲ್ಲಿ ಕೊಲ್ಲೂರು ಮೂಕಾಂಬಿಕೆ ದೇವಿ, ಆ್ಯಕ್ಚುಲಿ ಅಂಬಿಕಾ ಅಂತ ಹೆಸರು ಅವ್ರದ್ದು. ಅವರು ಮೂಕಾಸುರನ ಕೊಂದಾದಮೇಲೆ ಮೂಕಾಂಬಿಕಾ ಅಂತ ಹೆಸರು ಬಂತು. ಸೊ ಅವರು ಇಲ್ಲಿ ಈ ಜಾಗದಲ್ಲಿ ಅಂದರೆ ಇಲ್ಲಿ ಈ ಪ್ರದೇಶದಲ್ಲಿ ಇದ್ದರು. ಸೊ ಅವ್ರನ್ನ ಕೇರಳಕ್ಕೆ ಕರ್ಕೊಂಡು ಹೋಗೋಕ್ಕೆ ಶಂಕರಾಚಾರ್ಯ ಡಿಸೈಡ್ ಮಾಡಿದಾಗ ಅವರು ಇಲ್ಲಿಗೆ ಬಂದು ಈ ಜಾಗದಲ್ಲಿ ತಪಸ್ ಮಾಡಿದರು. ಸೊ ತಪಸ್ ಮಾಡಿದಾದ್ಮೇಲೆ ದೇವಿ ಪ್ರತ್ಯಕ್ಷ ಆದರು. ಸೊ ಇಲ್ಲಿಂದ ಅವ್ರು ಕೇಳ್ತಾರೆ ನಿಮ್ಮನ್ನು ಕೇರಳಕ್ಕೆ ಕರ್ಕೊಂಡು ಹೋಗ್ಬೋದಾ ಅಂತ. ಆವಾಗ ದೇವಿ ಹೇಳ್ತಾರೆ ನಾನು ಬರ್ತೀನಿ, ಆದರೆ ನೀನು ಹಿಂದೆ ತಿರುಗಿ ನೋಡಬಾರ್ದು, ನನ್ನ ಮೇಲೆ ನಂಬಿಕೆ ಇದ್ದರೆ ನಾನು ಬರ್ತೀನಿ ಅಂತ. ಸೊ ಹಾಗೆ ಅವರು ಕರ್ಕೊಂಡು ಬರ್ತಾ ಹೋಗಬೇಕಾದ್ರೆ ಈ ಕೊಡಚಾದ್ರಿಯಿಂದ ಕೆಳಗಡೆ ಇಳ್ಕೊಂಡು ಹೋಗಬೇಕಾದ್ರೆ ಸೌಪರ್ಣಿಕಾ ರಿವರ್ ಇದೆಯಲ್ಲ ಅದರ ಪಕ್ಕದಲ್ಲಿ ಬಂದಾಗ ದೇವಿ ಅಲ್ಲೇ ನಡೆಯೋದನ್ನ ಸ್ಟಾಪ್ ಮಾಡ್ತಾರೆ. ಸೊ ಅವಾಗ ಅವ್ರದ್ದು ಗೆಜ್ಜೆ ಸೌಂಡ್ ಕೇಳಲ್ಲ ಅಂತ ಹೇಳ್ಕೊಂಡು ಶಂಕರಾಚಾರ್ಯರು ತಿರುಗಿ ನೋಡ್ತಾರೆ. ಸೊ ಹಾಗೆ ಟರ್ನ್ ಮಾಡಿ ನೋಡಿದಾಗ ಅಲ್ಲೇ ದೇವಿ ಪ್ರತ್ಯಕ್ಷ ಆಗಿ ಹೇಳ್ತಾರೆ. ಅಲ್ಲಿ ಪ್ರತ್ಯಕ್ಷ ಅಂತಲ್ಲ, ಆವಾಗ ದೇವಿ ಹೇಳ್ತಾರೆ ನಾನು ಹೇಳಿದ್ನಲ್ವ ನೀನು ತಿರುಗಿ ನೋಡಬಾರ್ದು ಅಂತ. ಸೊ ಬಿಕಾಸ್ ನೀವು ತಿರುಗಿ ನೋಡಿದ್ದಕ್ಕೆ ನಾನು ಇಲ್ಲೇ ನೆಲೆಯಾಗ್ತೀನಿ ಅಂತ ಹೇಳಿಬಿಟ್ಟು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನೆಲೆಯಾದರು. ಸೊ ದಟ್ ಈಸ್ ದ ಸ್ಟೋರಿ ಬಿಹೈಂಡ್ ಕೊಡಚಾದ್ರಿ ಆ್ಯಂಡ್ ಕೊಲ್ಲೂರು ಮೂಕಾಂಬಿಕಾ. ಸೊ ಇಲ್ಲಿ ನಾನು ಮೂಕಾಂಬಿಕಾಗೆ ಯಾವಾಗಲೂ ಬರ್ತಾ ಇರ್ತೀನಿ ಅಂತಂದರೆ ಲೈಕ್ ವಿ ಹ್ಯಾವ್ ಕಮ್ ಕ್ವೈಟ್ ನಂಬರ್ ಆಫ್ ಟೈಮ್ಸ್. ಬಟ್ ಕೊಡಚಾದ್ರಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಟ್ರೆಕ್ ಮಾಡ್ತಾ ಮೇಲೆ ಬಂದ್ವಿ ಆ್ಯಂಡ್ ಇವಾಗ ಇಲ್ಲಿದ್ದೀವಿ. ಇನ್ನು ಇಲ್ಲಿಂದ ಕೆಳಗಡೆ ಆ್ಯಕ್ಚುಲಿ ಒಂದು ಗಣಪತಿದು ಒಂದು ಗುಡಿ ಇದೆ. ಗುಡಿ ಅಲ್ಲ, ಒಂದು ಗುಹೆದೊಳಗಡೆ ಒಂದು ಗಣಪತಿ ಥರ ಇದೆ. ಸೊ ನಮಗೆ ಬರಬೇಕಾದ್ರೆ ಅದು ಸಿಕ್ಕಿಲ್ಲ, ಇವಾಗ ಹೋಗಬೇಕಾದ್ರೆ ಸಿಗುತ್ತೋ ಅಂತ ನೋಡೋಣ. ನೋಡಿ ಗೈಸ್, ಇವರು ಇಲ್ಲಿ ಫೋಟೋ ತೆಗಿತಾ ಇದ್ರು. ಇಲ್ಲಿ ಏನಾಯಿತು ಗೊತ್ತಾ, ಅಲ್ಲಿ ಅವರು ವೈಟ್ ಕಲರ್ ಹಾಕಿದಾರಲ್ಲ, ಸೊ ಹೀ ವಾಸ್ ಲೈಕ್ ಅವ್ರು ಫೋಟೋ ತೊಗೋತಾ ಇದ್ರು ಆ್ಯಂಡ್ ಚಿಕ್ಕಮ್ಮ ಅಲ್ಲೇ ಮೆಡಿಟೇಟ್ ಮಾಡ್ತಿದ್ರು. ಆ್ಯಕ್ಚುಲಿ ಫೋಟೋ ತೆಗಿಬೇಕಾದ್ರೆ ಫೋಟೋ ತೆಗೋತಾ ಇರೋರು ಕೇಳಿದ್ರು ನಿಮ್ಮ ಪಕ್ಕದಲ್ಲಿ ಇರೋರು ಯಾರು ಅಂತ ಕೇಳಿದರೆ ಏನು ಹೇಳ್ತೀರಾ ಅಂತ. ಸೊ ನಾನು ಆ್ಯಕ್ಚುಲಿ ದೂರ ಇದ್ದೆ. ಸೊ ಅವ್ರು ಮಲಯಾಳಮಲ್ಲಿ ಮಾತಾಡ್ತಿರೋದ್ರಿಂದ ನಾನು ಓಡ್ಕೊಂಡು ಹೋದೆ ಅಲ್ಲಿಗೆ, ಥಿಂಕಿಂಗ್ ದಟ್ ದೇ ವುಡ್ ಕಮೆಂಟ್ ಸಮಥಿಂಗ್. ಆ್ಯಂಡ್ ಐ ಆ್ಯಕ್ಚುಲಿ ಹ್ಯಾವ್ ದಿಸ್ ಹ್ಯಾಬಿಟ್, ಲೈಕ್ ಯಾರಾದರೂ ಮಲಯಾಳಮಲ್ಲಿ ಮಾತಾಡಿದರೆ ನಾನು ಸುಮ್ಮನೆ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇರೋ ಥರ ಇರ್ತೀನಿ. ಆ್ಯಂಡ್ ಸಡನ್ನಾಗಿ ಅವ್ರು ಏನಾದರೂ ನಮ್ಮ ಬಗ್ಗೆ ಹೇಳಿದರೆ ಆವಾಗ ನಾನು ಮಾತಾಡ್ತೀನಿ. ಸೊ ಅವ್ರು ಹೇಳಿದರು ಅದೇ ಪಕ್ಕದಲ್ಲಿ ಕೂತಿರೋ ಅವರು ಯಾರು ಅಂತ ಕೇಳಿದರೆ ಏನು ಹೇಳ್ತೀರಾ ಅಂತ. ನಾನಂದೆ ನಿಮ್ಮ ಪಕ್ಕದ ಮನೆ ಆಂಟಿ ಅಂತ ಹೇಳಿ ಅಂತ ಹಿಂದ್ಗಡೆ ಅಂತ ಹೇಳಿದೆ. ಸೊ ದೇವರ್ ಲೈಕ್ ಅಯ್ಯೋ ಯಾರಪ್ಪ ಇದು ಅಂತ ಹೇಳ್ಕೊಂಡು ದೇ ಫೆಲ್ಟ್ ವೆರಿ ವಿಯರ್ಡ್. ಬೇಕಾದರೆ ತುಂಬಾ ಕಷ್ಟ ಆಯಿತು. ಆ್ಯಂಡ್ ಆಲ್ವೇಸ್ ಲೈಕ್ ಕೆಳಗಡೆ ಹೋಗೋದು ಈಸಿ. ಇಲ್ಲಿ ಬ್ಲೂ ಗೇಟ್ ಇದೆ, ಇದ್ರ ಪಕ್ಕದಲ್ಲಿ ರೋಡ್. അവിടെ അമ്പലം ഉണ്ട് ഗണപതിന്റെ. ಈ ರೋಡ್ ಇಟ್ಸ್ ನಾಟ್ ಅನ್ ಎಕ್ಸಾಕ್ಟ್ ರೋಡ್, ಸೊ ಸ್ವಲ್ಪ ಭಯ ಆಗುತ್ತೆ ಒಳಗಡೆ ಹೋಗೋಕ್ಕೆ. ಬಟ್ ಇಲ್ಲೇ ದೇವಸ್ಥಾನ ಇರೋದು ಅಂತ.
ಸ್ವಲ್ಪ ವರ್ಷ ಮುಂದೆ ಚಿಕ್ಕಮ್ಮ ಬಂದಾಗ ರೋಡ್ ಈ ಥರ ಇರಲಿಲ್ಲ ಅಂತ ಇಸ್ ವಾಟ್ ಶಿ ಸೇಯಿಂಗ್. ಸೊ ನಮಗೆ ಗೊತ್ತಿಲ್ಲ, ನಾವು ಸುಮ್ಮನೆ ಫಾಲೋ ಮಾಡಿ ಹೋಗ್ತಾ ಇದ್ದೀವಿ. ರೋಡೆಲ್ಲ ಇದು ಕಲ್ಲು ಮುಳ್ಳು. ಎಸ್ ಕಮಾನ್. ಅಯ್ಯಮ್ಮ, oh she found the temple. Oh my god, ಇದೇ ಗುಹೆ. ಈ ಗುಹೆ ಒಳಗಡೆ ಒಂದು ಚಿಕ್ಕ ಗಣಪತಿ ಇದೆ. ದೀಪ ಹಚ್ಚಕ್ಕೂ ಬಾಡ್ತಿಲ್ಲ ಇಲ್ಲಿ. ಸೊ ಆ್ಯಕ್ಚುಲಿ ಚಿಕ್ಕಮ್ಮ ಇಲ್ಲಿ ಪ್ರೇ ಮಾಡಿದ್ರು, ಅವಳು MBBS ಕಂಪ್ಲೀಟ್ ಮಾಡಿದರೆ ಇಲ್ಲಿಗೆ ಬಂದು ಹೂ ಹಾಕಿಸ್ತೀವಿ ಅಂತ. ಸೊ ಅದಕ್ಕೆ ಇವಾಗ ಇಲ್ಲಿ ಬಂದು ಹಾಕ್ತಾ ಇದ್ದೀವಿ. ಇವಾಗ ಇಟ್ಸ್ ಆಲ್ಮೋಸ್ಟ್ 6 years ಪ್ರೇ ಮಾಡಿ ಆದಮೇಲೆ. ಆವಾಗ ಇಲ್ಲಿ ಭಟ್ರು ಇದ್ದರು ಆ್ಯಂಡ್ ಇಲ್ಲಿ ದೀಪನೂ ಹಚ್ತಾಯಿದ್ರು. ಇವಾಗ ಇಲ್ಲಿ ಯಾರೂ ಬರ್ತಾ ಇಲ್ಲ. ಸೊ ಫೈನಲಿ ನಾವು ಇಳಿದು ಬಂದಿದ್ದೀವಿ. ಇವಾಗ ಇಲ್ಲಿರೋ ದೇವಸ್ಥಾನ ಎಲ್ಲ ಪ್ರೇ ಮಾಡಿಕೊಂಡು ಆಮೇಲೆ ಹೋಗೋಣ. ನಾವು ಹೋಟೆಲಿಗೆ ವಾಪಸ್ ಬಂದಿದ್ದೀವಿ. ನಮ್ಮದು ಕಿವಿ ಎಲ್ಲ ಕ್ಲೋಸ್ ಆಗಿದೆ. ಸೊ ಒಂದು ಟಿಪ್ ಏನು ಅಂತಂದರೆ, ನಿಮಗೆ ಅರ್ಲಿ ಮಾರ್ನಿಂಗ್ ಕೊಡಚಾದ್ರಿ ಟ್ರೆಕ್ ಮಾಡೋಕ್ಕಾದರೆ ಇಟ್ಸ್ ವೆರಿ ಗುಡ್ ಬಿಕಾಸ್ ಬಿಸಿಲು ಕಡಿಮೆ ಇರುತ್ತೆ. ಸೊ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು ಗೈಸ್. ಸೊ ನಾವು 6 ಗಂಟೆಗೆ ಹೋಗಿ ಇವಾಗ ವಾಪಸ್ ಬಂದಿದ್ದು 11 ಗಂಟೆಗೆ. ನನಗೇನೂ ಗೊತ್ತಿಲ್ಲ, ವಾಪಸ್ ಬರ್ತಾ ತುಂಬ ಬೇಜಾರಾಯಿತು. ಗಣಪತಿಯಲ್ಲಿ ಒಬ್ಬರೇ ಇದ್ದಾರೆ, ಯಾರೂ ಹತ್ರ ಇಲ್ಲ ಅಂತ. ಬಟ್ ಅಟ್ಲೀಸ್ಟ್ ಎಷ್ಟೋ ಜನ ನೋಡದೇ ಇರುವಂಥದ್ದು ನಮಗೆ ನೋಡೋಕ್ಕೆ ಸಿಕ್ತು. And it was a wonderful experience. So I hope you like this vlog and do visit this place. You will love it.